ಸಾವು ಹೇಗೆಲ್ಲ ಬರುತ್ತೆ ಅಂತ ಯಾರೂ ಊಹೆ ಮಾಡೋಕೆ ಸಾಧ್ಯವಿಲ್ಲ. ಅದಕ್ಕೆ ನೈಜ ಸಾಕ್ಷಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಫ್ಯಾನ್ ಫಾಲೋಯಿಂಗ್ ಇಟ್ಕೊಂಡಿದ್ದ ತೇಜಸ್. ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ಕುಚಿಕು ಬಾರದ ಊರಿಗೆ ತೆರಳಿದ್ದು ಮಾಡಿದ ಸಣ್ಣ ನಿರ್ಲಕ್ಷ್ಯ ಪ್ರಾಣವನ್ನೇ ಕಸಿದು ಬಿಟ್ಟಿದೆ. ಈ ರೀಲ್ಸ್ ಮಾಡುವಾಗ ಒಂದು ಕ್ಷಣ ಕೂಡ ಲೈಫ್ನಲ್ಲಿ ಹೀಗಾಗತ್ತೆ ಅಂತ ವರುಣ್ ಆಗ್ಲಿ ಅಗಲಿದ ತೇಜಸ್ ಆಗ್ಲಿ ಊಹಿಸಿಯೂ ಇರ್ಲಿಕ್ಕಿಲ್ಲ. ಫ್ರೆಂಡ್ಸ್ ಜೊತೆ ಇಂತಹ ನೂರಾರು ರೀಲ್ಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದ ಹುಡುಗ ಇದ್ದಕ್ಕಿದ್ದ ಹಾಗೆ ಬಾರದ ಊರಿಗೆ ಹೋಗ್ಬಿಡ್ತಾನೆ ಅಂದ್ರೆ ನಂಬೋಕ್ ಸಾಧ್ಯನಾ? ನಂಬೋಕೆ ಕಷ್ಟವಾದ್ರೂ ಇದು ಸತ್ಯ ರೀ. ಈತ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ಅವರ ಕುಚಿಕು ಗೆಳೆಯ ತೇಜಸ್. ಇನ್ನು 23 ವರ್ಷ ಇನ್ಫ್ಲೂಯೆನ್ಸರ್ ಆಗಿದ್ದ. ದೊಡ್ಡಬಳ್ಳಾಪುರಕ್ಕೆ ಹೋಗಿ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದ ವೇಳೆ ವಿಧಿ ಇವನ ಬದುಕಲ್ಲಿ ಆಟವಾಡ್ಬಿಟ್ಟಿದೆ. 19 ವರ್ಷದ ಆಕಾಶ್ ಹಾಗೂ ತೇಜಸ್ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಬರ್ತಾ ಇದ್ರು. ಈ ವೇಳೆ ಮಾವಳ್ಳಿಪುರ ಕ್ರಾಸ್ ಬಳಿ ಬೀದಿ ದೀಪ ಕಂಬಕ್ಕೆ ಡಿಕ್ಕಿ ಆಗಿದ್ರಿಂದ ತೇಜಸ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮಧ್ಯರಾತ್ರಿ ಸುಮಾರು 12:30 ವೇಳೆಗೆ ಭೀಕರ ಅಪಘಾತ ಸಂಭವಿಸಿದ್ದು, ಈ ವೇಳೆ ತೇಜಸ್ ಹೆಲ್ಮೆಟ್ ಧರಿಸಿರಲಿಲ್ಲ. ತೇಜಸ್ ಸಾವಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕಲಾವಿದರು ಕಂಬನಿ ಮಿಡಿದಿದ್ದಾರೆ. ಇತ್ತ ಬಹುಕಾಲದ ಗೆಳೆಯನನ್ನ ಕಳೆದುಕೊಂಡ ವರುಣ್, ಸಾಧ್ಯವಾದರೆ ವಾಪಸ್ ಬಾ ಗೆಳೆಯ, ನಿನ್ನ ಗೆಳೆತನಕ್ಕೆ ನಾನಿಂದು ಋಣಿ ಅಂತ ಪೋಸ್ಟ್ ಹಾಕಿದ್ದಲ್ಲದೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ ಅಂತ ಮನವಿ ಮಾಡಿದ್ದಾರೆ. ತೇಜಸ್ ಜೊತೆಗಿದ್ದ ಆಕಾಶ್ ಸ್ಥಿತಿಯು ಗಂಭೀರವಾಗಿದೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.